ಕೊಡ್ತೇನೆ. ಬಿಜೆಪಿ ಅಥಣಿಯಲ್ಲಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಸ್ಟ್ರಾಂಗ್ ಮಾಡಿದ್ದೇನೆ ಅಂತ ಸರ್ ಪದೇ ಪದೇ ಅಥಣಿ ಭೇಟಿ ನೀಡ್ತೀರಿ? ನಾವು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೊಂಡು ಈಗಾಗಲೇ ನಾನು ಈಗಿನ ಹಾಲಿ ಶಾಸಕರು ಹೊಳ್ಳಿ ಬಿ ಜೆ ಪಿ ಮರಳಿ ಬರ್ತಾವೆ ಅನ್ನುವಂಥ ಸೃಷ್ಟಿ ಮಾಡ್ತಾರೆ. ಅವ್ರು ಬರ್ತಾವೆ ಬಿಡ್ತಾ ಬೇರೆ ವಿಷಯ, ಅವ್ರು ಬರೋದಿಲ್ಲ ನಾವು ತೊಗೊಳೋದಿಲ್ಲ. ಅದು ಫಸ್ಟ್. ಯಾಕಂದ್ರೆ ಅವರು ಬಿಟ್ಟು ಹೋಗುವಾಗ ಯಾವ ಥರ ಮಾತಾಡಿದ್ರೆ ನಾವು ನಾಳೆ ಎಲೆಕ್ಷನಲ್ಲಿ LED TV ಸ್ಕ್ರೀನ್ ಹಚ್ಚಿ ತೋರಿಸ್ತೀವಿ ಅವ್ರು ಏನು ಭಾಷೆ ಮಾಡಿದ್ರು, ನಮ್ಮ ಬಿ ಜೆ ಪಿ ಬಗ್ಗೆ ಏನು ಮಾತಾಡ್ತಾರೆ, ನಮ್ಮ ಲೀಡ್ರ್ ಬಗ್ಗೆ ಏನು ಮಾತಾಡ್ತಾರೆ ಎಲ್ಲ ನೆನಪು ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೈ ಮುಗಿದು ಕಳ್ಕೊಳ್ಳೋದೇ ಮನವಿ ಮಾಡ್ಕೊತಾನೆ. ಅವ್ರು ಬರೋದಿಲ್ಲ, ಬಂದರೆ ಆವಾಗ ದೇವರಿನ ಬುದ್ಧಿ ಕೂಡ ಮಾಡೋಕ್ಕೆ ಬರ್ತೈತಿ. ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ನಮ್ಮ ಪಕ್ಷ ಬರೋಕ್ಕೆ ಕೊಡೋದಿಲ್ಲ. ಬಂದರೆ ಆವಾಗ ದೇವರಿನ ಬುದ್ಧಿ ಕೂಡ ನಾವು ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅಂತ ಹಾಲಿ ಶಾಸಕರ ಮಧ್ಯೆ ಮತ್ತು ನಿಮ್ಮ ಬಿಜೆಪಿ ಹೈಕಮಾಂಡ್ ನಡುವೆ ಲಕ್ಷ್ಮಣ ಸವದಿ ಅವರು ಮರಳಿ ಅಥಣಿಗೆ ಬಿಜೆಪಿ ತರೋಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ? ಯಾಕಂದರೆ ನೀವು ಹೇಳ್ತಾ ಇದ್ದಾರೆ, ಅವರಲ್ಲಿ ಹೇಳಿಲ್ಲ, ನೀವು ಹೇಳ್ತೀನಿ. ಇಲ್ಲ, ಯಾಕೆ ಹೇಳಿಲ್ಲಪ್ಪ, ಎಲ್ಲ ಪ್ರತಿ ಕೂಟಿ ಮಾತಾಡ್ತಾವೆ ಜನ. ನಾ ಹೇಳಿಲ್ಲ, ಅವರು ಹೊರಗೆ ಹೇಳ್ತಾರೆ. ನಾ ಯಾಕೆ ಹೇಳ್ತಾರೆ, ನಾ ಹೇಳೋದಂದ್ರೆ ಲಕ್ಷ್ಮಣ ಸವದಿ ಹೇಳಿಲ್ಲ. ಇದನ್ನು ನಮ್ಮ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದೀನಿ ನಾನು. ಅವ್ರು ಕಾಂಗ್ರೆಸ್ ಪಕ್ಷ ಹೇಳಿಲ್ಲ. ಯಾಕಂದರೆ ಅವರು 2004ರಿಂದ ಹಿಡಿದು ಡೊಂಗರ್ ಕೆಡುವಂಥ ಸೃಷ್ಟಿಯಲ್ಲಿ ಬಂದು ಕೊನೆಗಳಿಗೆ ಮನಸ್ಸು MLA ಆದರು. ಮುಂದೆ ಎಲ್ಲ ಎಲೆಕ್ಷನ್ದಲ್ಲಿ ಒಂದು ಜಾತಿ ಆಧಾರಿತ ಕಲೆಕ್ಷನ್ ಮಾಡ್ಕೊಂಡು ಬಂದರು. ಅದನ್ನು ಅವರು ಒಂದು ರಾಜಕಾರಣ ತಂತ್ರ, ಅದ್ರ ಬಗ್ಗೆ ತಪ್ಪು ಅನ್ನೋಂಗಿಲ್ಲ ನಾನು. ಈಗ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿ BJP ಪಕ್ಷ ಗೆಲ್ಲಿಸೋಣ ಅಂತ ಈ ಸಲ ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತೀನಿ. ನಾವು ಈ ಸಲ ಚರ್ಚೆ ಮಾಡೋದು ತಪ್ಪಾಗ್ತದೆ. ಬರ್ತಾವೆ ಬಿಡ್ತಾವೆ ಅನ್ನೋದು ನಾವು ಯಾಕೆ ಹೇಳಿದೆ, ನಾನು ತೆಗೆದ್ನಿ. ಯಾಕಂದರೆ ಪ್ರತಿ ಕೂಟಿನಲ್ಲಿತ್ತವರು ಸಹ ಅವ್ರ ಹಿಂಬಾಲಕರು ಮಾತಾಡ್ತಾರೆ, ನಮ್ಮ ಮಂದಿ ಕನ್ಫ್ಯೂಷನ್ ಹಿಡ್ಸೋಕೆ. ಅವ್ರಿಗೆ ಉತ್ತರ ಹೇಳಿದೆ ನಾವು ಕಾಂಗ್ರೆಸ್ಸಾಗಿ ಉತ್ತರ ಇಲ್ಲ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗಟ್ಟಿ ಕೆಲಸ ಮಾಡಿ ನಾವು ಬರುವಂಥ ಚುನಾವಣೆ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಶಾಸಕ ಸ್ಥಾನಕ್ಕೆ ಇರ್ಬೋದು, ನಾವು ಗಟ್ಟಿಯಾಗಿ BJP ಪಾರ್ಟಿ ಗ್ರಾಸ್ ರೂಟಿಂದ ಕೆಲಸ ಮಾಡಿ ಕೆಳಮಟ್ಟದ ಕಟ್ಟಿ ಮುಂದಿನ 28 ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಮತ್ತೆ ಮಾಡೋಣ. 18ರಲ್ಲಿ ಹೆಂಗೆ ನಾವು ಯಶಸ್ಸು ಕೊಟ್ಟಿದ್ದಾವೆ ಕಾಂಗ್ರೆಸ್ ಇದ್ದಾಗ, ಹಾಗೆ ಈ ಸಲ ಕೊಡ್ತೈತೆ ಅನ್ನೋ ಆಶಾಭಾವನೆ ಕೆಲಸ ಮಾಡ್ತೇವೆ. ಸರ್, ರಾಜ್ಯದಲ್ಲಿ ತಾಲೂಕು ಪಂಚಾಯತ್ ಮುಂದಿನ 28ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭೂಮಿಕೆ ಹೆಂಗಿರ್ಬೇಕು ಅನ್ನೋ ತಯಾರಿಗೋಸ್ಕರ ಈಗಿಂದ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಸರ್, ಉಪಚುನಾವಣೆ ಆಗ್ತಾ ಇದೆ. ಬಿಜೆಪಿ ಯಾವ ರೀತಿ ರಣತಂತ್ರವನ್ನು ಹೇಳಿದೆ ಅಂತ ಕಾಂಗ್ರೆಸ್ ಗೆಲ್ಲೋದಕ್ಕೆ? ಮಾಧ್ಯಮದಲ್ಲಿ ರಣತಂತ್ರ ಬಗ್ಗೆ ಹೇಳಕ್ಕೆ ಬರೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡೂ ಕ್ಷೇತ್ರ ಗೆದ್ದಿಬೋದು ಆಶಾಭಾವನೆಯಿಂದ ಕೆಲಸ ಮಾಡ್ತೀವಿ. ಚುನಾವಣೆಯಲ್ಲಿ ಫಲಿತಾಂಶ ಏನಕ್ಕೆ ಜನರ ಮೇಲೆ ಬಿಟ್ಟದ್ದು. ಉಚ್ಚಾಟಿತ ಶಾಸಕರು ಬಾಗಲಕೋಟೆಯಲ್ಲಿ BJP ಅಭ್ಯರ್ಥಿ ಪರ ಒಂದು ಮತಯಾಚನೆ ಮಾಡಿದ್ದಾರೆ ಯತ್ನಾಳ್ ಅವರು. ಇದರಿಂದ ಏನಾದರೂ BJP ಬೂಸ್ಟ್ ಆಗುತ್ತೆ ಅಂತ ತಮ್ಮ ಅಭ್ಯರ್ಥಿಗೆ? ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ. ಅವರು ಮೊದಲನೇದಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ಒಳ್ಳೆ ಕರೆತರ ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವರಾಜ ಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಅದು ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕೂಡೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಸರ್.